ಸರ್ ಇವತ್ತು ಅಮರ ಪ್ರೇಮಿ ಅರುಣ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಶೈಲಜಾ ಮೇಡಮ್ ಹಾಗೆ ಮಂಜಮ್ಮ ಜೋಗತಿ ಅವರು ಬಂದು ಆಶೀರ್ವಾದ ಮಾಡಿದ್ದಾರೆ. ಸೊ ಮೊದಲನೇದಾಗಿ ಎಷ್ಟು ಖುಷಿ ಇದೆ ಸರ್ ನಿರ್ದೇಶಕನಾಗಿ ತುಂಬಾ ತುಂಬಾ ದೊಡ್ಡ ನಲಿವು ತಂದಿದೆ. ಅಂತವ್ರು ಬಂದು ನನ್ನ ಸಿನಿಮಾದ ಟೀಸರ್ ಕೆಣಕಿನ ಬಿಡುಗಡೆ ಮಾಡಿದ್ದು. ಅಮರ ಪ್ರೇಮಿ ಅರುಣ್ ಅಂತ ಬಳ್ಳಾರಿ ಸೊಗಡಿನ ಸಿನಿಮಾ, ಬಳ್ಳಾರಿ ಮಾತುಗಳಲ್ಲಿ ಇರುವ ಸಿನಿಮಾ. ಒಲವು ಸಿನಿಮಾದಿಂದ ನಿರ್ಮಾಣ ಆಗ್ತಿರೋ ಮೊದಲನೇ ಸಿನಿಮಾ, ಒಲವು ಬಳಗ ಕಟ್ತಿರೋ ಮೊದಲನೇ ಸಿನಿಮಾ. ಈ ಒಬ್ಬ ನಿರ್ದೇಶಕನಿಗೆ ಮೊದಲನೇ ಸಿನಿಮಾ ಅನ್ನೋದು ಎಷ್ಟು ನೆನಪಿನಲ್ಲಿ ಉಳಿಯುತ್ತಲ್ಲ, ಆ ನೆನಪಿನಲ್ಲಿ ಇವರೆಲ್ಲರೂ ಕೂಡ ಉಳ್ಕೊಳ್ತಾರಲ್ಲ, ಅದು ತುಂಬಾ ಬಂದು ಆಶೀರ್ವಾದ ಮಾಡೋದು ತುಂಬಾ ದೊಡ್ಡ ನಲ್ವಾಗಿದೆ. ಸರ್, ಒಬ್ಬ ಕಥೆಗಾರನಿಗೆ ಹಲವಾರು ಕಥೆಗಳು ಇರುತ್ತೆ ಅವನ ಲಿಸ್ಟ್ ಅಲ್ಲಿ. ಆದ್ರೆ ಇದೇ ನನ್ನ ಮೊದಲನೇ ಸಿನಿಮಾ ಆಗ್ಬೇಕು ಅನ್ನೋದು ಒಂದು ಇರುತ್ತಲ್ಲ ಸರ್, ಈ ಸಿನಿಮಾ ನಾನು ಮೊದಲನೇ ಮಾಡ್ಬೇಕು ಆತರ ಏನಾದ್ರು ಇಟ್ಕೊಂಡು ಮಾಡಿರುವಂತ ಸಿನಿಮಾನ ಸರ್, ಅಥವಾ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿರೋ ಸಿನಿಮಾ? ಇಲ್ಲ, ರ್ಯಾಂಡಮ್ ಆಗಿ. ನನಗೆ ಯಾವಾಗ್ಲೂ ಒಂದು ಅನಿಸಿಕೆ ಏನಂದ್ರೆ, ಯಾವುದೇ ಕತೆಗೆ ಅದನ್ನ ಇನ್ನೊಬ್ರು ಕೇಳೋಂಗೆ ಆದಾಗ ಸಿನಿಮಾ ಮಾಡೋದು ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಸೊ ಹಂಗೆ ನಾನು ಬರೀತಿದ್ದ ಸುಮಾರು ಕಥೆಗಳಲ್ಲಿ ಇದನ್ನ ನಾನು ಜನರ ಹತ್ರ ಹೇಳ್ಬೋದು, ಜನರ ಹತ್ರ ಹೇಳ್ಕೋಬಹುದು ಅಂತ ಅನ್ಸಿ ಅದು ಮುಗೀತು. ಹಂಗಾಗಿ ಅಮರ ಪ್ರೇಮಿ ಅರುಣ್ ನನ್ನ ಮೊದಲನೇ ಸಿನಿಮಾ. ಸೊ ಅಮರ ಪ್ರೇಮಿ ಅರುಣ್ ಇದು ಏನ್ ಪ್ರೇಮಿಗಳಿಗೋಸ್ಕರ ಅಥವಾ ಭಗ್ನ ಪ್ರೇಮಿಗೆ ಡೆಡಿಕೇಟ್ ಮಾಡಿದ್ರೆ, ಅದು ಯಾವ ತರ ಏನ್ ಹೇಳಕ್ ಬಯಸ್ತಾ ಇದ್ರಿ ಸಿನಿಮಾ? ಅದು ನೀವು ನಮ್ ಕೆಣಕಿ ಅಂದ್ರೆ ಟೀಸರ್ ನೋಡೋದ್ರಲ್ಲೇ ಗೊತ್ತಾಗುತ್ತೆ. ಅದರಲ್ಲಿ ಒಂದ್ ಮಾತಿದೆ, 1000 ವರ್ಷಗಳು ಉರುಳಿದರು ಹಳೆಯ ಹುಡುಗಿಯ ನೆನಪಲ್ಲೇ ಇರುವ ಅರುಣ್ ಅಮರ ಪ್ರೇಮಿ ಅರುಣ್ ಅಂತ. ಸೊ ಇದು ನೀವು ಹೇಳ್ತಾ ಇರೋ ಲೆಕ್ಕದಲ್ಲಿ ಎಲ್ಲಾ ಭಗ್ನ ಪ್ರೇಮಿಗಳು ಅಂತ ಅನ್ಕೊಂಡು ಅಥವಾ ಅಂತ ಹೇಳ್ತಿರ್ತೀವಲ್ಲ, ಆಕ್ಚುಲಿ ಅವ್ರು ಅನ್ಕೊಂತಿರಲ್ಲ, ನಾವೇ ಅವ್ರನ್ನ ರೇಗಿಸ್ತಿರ್ತೀವಿ. ಹಂಗೆ ಅಂಥವ್ರ ಕಥೆನು ಅಂತ ಹೇಳ್ಬೋದು. ಆಮೇಲೆ ಒಂದು ಒಲವು ಇಡೀ ಬದುಕನ್ನ ಆವರಿಸ್ಕೊಂಡ್ರೆ, ಇಡೀ ಬದುಕನ್ನ ಒಂದು ಒಲವು ನೆನಪಿನಲ್ಲಿ ತುಂಬಿಕೊಂಡಿದ್ರೆ ಅದರದ್ದು ಹೆಂಗಿರುತ್ತೆ ಬದುಕು ಅಂತ ಆ ಹುಡುಗನ ಮೂಲಕ ನಾವು ಹೇಳ್ತೇವೆ. ಅಂದ್ರೆ ಇಲ್ಲಿ ಬರೀ ಅರುಣ್ ಅನ್ನೋದು ಕತೆ ಹೌದು, ಆದ್ರೆ ಅರುಣನ ಸುತ್ತಮುತ್ತ ಸುಮಾರು ಜನ ಬರ್ತಾರೆ, ಅವರ ಒಲವುಗಳನ್ನ ಕೂಡ ಹೇಳ್ತಾ ಇದ್ವಿ. ಹಂಗಾಗಿ ಅಮರ ಪ್ರೇಮಿ ಅನ್ನೋ ಅರುಣನ್ ಮೂಲಕ ನಾವು ಒಂದಷ್ಟು ಮಂದಿಯ ಒಲವಿನ ಕಥೆಗಳನ್ನ ಹೇಳ್ತೇವೆ. ಓಕೆ ಸರ್, ಇವಾಗ ನಿರ್ದೇಶನ ಮಾಡೋದು ತುಂಬಾ ದೊಡ್ಡ ಜವಾಬ್ದಾರಿ. ಸೊ ನಿಮ್ಮ ಸಿದ್ಧತೆ ಎಲ್ಲ ಯಾವ ತರ ಇತ್ತು? ಯಾವ್ಯಾವ ಸಿನಿಮಾಗಳಿಗೆ ಹಿಂದೆ ಕೆಲಸ ಮಾಡಿ ಅನುಭವ? ಅಂದ್ರೆ ಸಿನಿಮಾ ನಿರ್ದೇಶನದ ತರಬೇತಿ ಆಗ್ಲಿ ಅಥವಾ ಕಥೆಗಾರಿಕೆ ತರಬೇತಿ ಆಗ್ಲಿ, ಆ ವಿಷಯದಲ್ಲಿ ನಾನು ಪುಣ್ಯವಂತ. ಯಾಕಂದ್ರೆ ಗಿರೀಶ್ ಕಾಸರವಳ್ಳಿ ಸರ್ ಅವರ ಕುರುಮಾವತಾರ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದು ಮೊದಲು. ಆಮೇಲೆ ಬಿ ಸುರೇಶ್ ಸರ್ ಅವರ ಪ್ರೊಡಕ್ಷನ್ ಅಲ್ಲಿ ಸಕ್ಕರೆ ಅಂತ ಸಿನಿಮಾ, ಅಭಯ್ ಸಿಂಹ ಅವರ ಡೈರೆಕ್ಷನ್ ಅಲ್ಲಿ. ಆಮೇಲೆ ಎಂದೆಂದು ನಿನಗಾಗಿ ಅಂತ ಒಂದು ಸಿನಿಮಾ ಬಂದು ಮಹೇಶ್ ರಾವ್ ಸರ್ ಪ್ರೊಡಕ್ಷನ್ ಅಲ್ಲಿ. ಆಮೇಲೆ ಕಹಿ ಅಂತ ಒಂದು ಸಿನಿಮಾ ಮಾಡಿದೆ ನನ್ನ ಗೆಳೆಯ ಅರವಿಂದ್ ಶಾಸ್ತ್ರಿ ಅಂತ, ಅವನ ಡೈರೆಕ್ಷನ್ ಅಲ್ಲಿ. ಅದಾದ್ಮೇಲೆ ಯೋಗರಾಜ್ ಭಟ್ ಸರ್ ಹತ್ರ ಅವ್ರ ಜೊತೆ ಸುಮಾರು ಸ್ಕ್ರಿಪ್ಟ್ ಗಳನ್ನ ಬರವಣಿಗೆನಲ್ಲಿದ್ವಿ. ಕೊನೆಗೆ ನಾನು ಅವ್ರ ಜೊತೆ ಇದ್ದಾಗ 2 ಸಿನಿಮಾ ಮಾಡಿದ್ವಿ, ದನಕಾಯನು ಮತ್ತೆ ಮುಗುಳನಿಗೆ ಸಿನಿಮಾ. ಸೊ ಆ ಸಿನಿಮಾಗಳಾದ್ಮೇಲೆ ನಂದೇ ಸಿನಿಮಾ ಮಾಡಕ್ಕೆ ನಾನು ಹೊರಟಿದ್ದೆ. ಅದಕ್ಕಿಂತ ಮೊದಲು ಒಂದು 6 ಸಿನಿಮಾಗಳಿಗೆ ಮಾತುಗಳನ್ನ ಬರೆದಿದ್ದೀನಿ. ಅಳಿದು ಉಳಿದವರು, ನಿನ್ನ ಸನ್ಯಾಕೆ, ಈ ತರದ ವೃಕ್ಷಂ, 101 ಮಾತು, ಮತ್ತೆ ನಂದು ಸಿನಿಮಾ ಸೇರಿ ಒಂದು 6 ಸಿನಿಮಾಗಳಿಗೆ. ಸೊ 2 ಹಾಡುಗಳನ್ನ ಯೋಗರಾಜ್ ಸರ್ ಕೂಡ ಬರ್ದಿಲ್ಲ. ಸೊ ಅದು ಅನುಭವ ಹೇಗಿತ್ತು ಸರ್? ನೀವು ಅವ್ರಿಗೆ ಯಾವ ತರ ಎಕ್ಸ್ಪ್ಲೈನ್ ಮಾಡಿದ್ರಿ? ಅವರ ಏನಂದ್ರೆ ಈ ಸಬ್ಜೆಕ್ಟ್ ಹೇಳಿದಾಗ ಅವ್ರಿಗೆ ಸರ್ಗೆ, ಯೋಗರಾಜ್ ಸರ್ಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಅಂದ್ರೆ ಒಲವು ಅಂತ ಆ ಮಾತು ಬಂದ ತಕ್ಷಣ ಯೋಗರಾಜ್ ಸರ್ ಅಂದ್ರೆ ಆ ಕ್ಯಾನ್ವಾಸ್ ತುಂಬಾ ದೊಡ್ಡದಾಗ್ಬಿಡುತ್ತೆ ಅವ್ರ ಬರವಣಿಗೆನಲ್ಲಿ. ಒಲವಿನ ಬಗ್ಗೆ ತುಂಬಾ ತುಂಬಾ ಒಳ್ಳೊಳ್ಳೆ ಪದಗಳನ್ನ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಜಯಂತ್ ಕಾಯ್ಕಿಣಿ ಸರ್ ಕೂಡ ಆ ವಿಷಯದಲ್ಲಿ ಎತ್ತಿದ ಕೈ. ಸೊ ಯೋಗರಾಜ್ ಸರ್ಗೆ ನಾನು ಮೊದ್ಲು ಕತೆ ಹೇಳಿದಾಗ ನನಗೆ ಒಂದು ಆಸೆ ಇತ್ತು, ಬಯಕೆ ಇತ್ತು. ಅಂದ್ರೆ ಒಲವಿನಲ್ಲಿ ಮುಳುಗಿರೋ ಹುಡುಗ, ಆಮೇಲೆ ಮುಳುಗಿ ಒದ್ದಾಡ್ತಿರೋ ಹುಡುಗ, ಆಮೇಲೆ ಮುಳುಗಬೇಕಂತಿರೋ ಹುಡುಗಿ, ಎರಡರದು ನೀವೇ ಬರೀರಿ ಸರ್, ಅವಾಗ ಈ ಸಿನಿಮಾಕ್ಕೆ ಇನ್ನೊಂದು ಆಯಾಮನೆ ಸಿಗುತ್ತೆ. ಅಂದ್ರೆ ಯಾಕಂದ್ರೆ 2 ಪಾಂಗುಗಳು, ಅಂದ್ರೆ ಕ್ಯಾರೆಕ್ಟರ್ಗಳದ್ದು ಇಂಟೆನ್ಸಿಟಿ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅದು ಸುಲಭ ಆಗುತ್ತೆ ಅಂತ ತುಂಬಾ 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 ಮನಮಿಡಿಯುವಂತ ಹಾಡನ್ನು ಬರೆದಿದ್ದಾರೆ. ನಮ್ಮ ಸಿನಿಮಾದ ಟೈಟಲ್ ಟ್ರ್ಯಾಕ್ ನನ್ನ ನೆರಳಿಂದು ನನ್ನೇ ಕೇಳುತ್ತಿದೆ ನೀನು ಯಾರು ಎಂದು ಅಂತ ಒಂದು ಶುರು ಆಗುತ್ತೆ ಆ ಹಾಡು. ಅದು ಹುಡುಗನ ಮೇಲಿದೆ, ಅದು ನಾವು ಅಮರ ಪ್ರೇಮಿ ಹಾಡು ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಹಾಡು ಸರ್ ಬರ್ದಿರೋದು, ಯೋಗ ಸರ್ ಬರ್ದಿರೋದು, ನಾ ಕನ್ನಡಿ ಮುಂದೆ ಇರುವೆ ಅಂತ ಒಂದು ಹಾಡು. ಸೊ ಆ 2 ಬರ್ದಿದ್ದಾರೆ ಸರ್. ಇನ್ನೊಂದು ಜಯಂತ್ ಸರ್ ಬರ್ದಿರೋದು. ಜಯಂತ್ ಸರ್ ಹಾಡುಗಳನ್ನ ಮತ್ತೆ ಅವ್ರ ಕಥೆಗಳನ್ನ ತುಂಬಾ ಓದಿ ನಾನು ಆನಂದಿಸಿದನು. ಸೊ ಆ ಕಥೆಗಳಲ್ಲಿ ಅಂದ್ರೆ ಇಡೀ ಮನುಷ್ಯತ್ವನೇ ಒಂದು ಕಡೆ ಗುಡ್ಡೆ ಹಾಕಿಕೊಂಡು ಅವರ ಒಳ್ಳೆತನನ್ನು ಮಾತ್ರ ನೋಡೋ ಪಾಯಿಂಟ್ಗಳಿರ್ತವೆ ಸರ್ ಕಥೆಗಳಲ್ಲಿ. ಮತ್ತೆ ಅದು ಒಲವಿನ ಪದ್ಯಗಳಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಸೊ ಅಂತದನ್ನ ಕಟ್ಟಿಕೊಟ್ಟಿದ್ದಾರೆ. ಒಮ್ಮೆ ನೋಡಿದ ಮುಖ ತುಂಬಾ ಕಾಡಿದೆ ಅಂತ. ಸೊ ಅದ್ರಲ್ಲಿ ಅವ್ರು ಬಳಸಿರುವ ಸಿಹಿ ಬೆಲ್ಲ,
ನೆಲ್ಲಿಕಾಯಿ ಆ ತರದ್ದೆಲ್ಲ ಪದಗಳು ನಿಮ್ಗೆ ತುಂಬಾ ಕಿವಿಗೆ ಇಂಪು ಕೊಡುತ್ತೆ. ಇನ್ನ 3 ಹಾಡುಗಳನ್ನ ನಾನು ಬರೆದಿದ್ದೆ. ಬಳ್ಳಾರಿ ಸೊಗಡಲ್ಲಿ ಬಂದಿರೋ ಅದೇ ಹೇಳ್ತೀನಿ ನಾನು. ಆ ಒಂದ್ ಹಾಡನ್ನ ನಾನು ಬರೆದಿದ್ದೆ, ಬಳ್ಳಾರಿ ಸೊಗಡಿನ ಹಾಡನ್ನ. ಇನ್ನ 2 ಹಾಡುಗಳು ಕ್ಯಾರೆಕ್ಟರ್ಗಳು, ಅಂದ್ರೆ ಬಳ್ಳಾರಿ ಸೀನ ಧರ್ಮಣ್ಣ ಅವ್ರು ಮಾಡ್ತಿರೋ ಕ್ಯಾರೆಕ್ಟರ್, ಮತ್ತೆ ಅಮರ ಪ್ರೇಮಿಯರು ಹರೀಶರ್ ಅವ್ರು ಮಾಡ್ತಿರೋ ಕ್ಯಾರೆಕ್ಟರ್ಗಳು. ಒಂದಷ್ಟು ಜನ ಪ್ರೀತಿ ಹುಡುಗ ಹುಡುಗಿ ನಡುವೆ ಈ ಓಡಾಟದಲ್ಲಿ ಇರ್ತಾರೆ. ಸೊ ಆ ಒಂದು ಹಾಡಿದೆ, ಬಾಮಗ ಬಾಮಗ ಅಂತ. ಇನ್ನೊಂದು ಇದೆಲ್ಲ ಆಯ್ತು ಅಂದ್ರೆ ಹುಡುಗ ಹುಡುಗಿದೇ ಕತೆ ಅಲ್ಲ, ಇದು ಸೊ ಮನೆಯವರು ಕತೆ. ಮನೆಯವರು ಕೂಡ ತಮ್ಮ ಮಗನ್ಗೆ ಈಗ ಹೆಣ್ಣು ಹುಡುಕೋ ಪ್ರೋಸೆಸ್ ಅಲ್ಲಿ ಇದೆ. ಸೊ ಅವರೆಲ್ಲ ಹೆಂಗ್ ಹುಡುಕ್ತಾರೆ ಆ ನಿಟ್ಟಿನಲ್ಲಿ ಒಂದು ಹಾಡಿದೆ, ಹುಡುಗಿನ ಹುಡುಕಕ ಹತ್ತೀವಿ ನಾವು ನಮ್ಮ ಹುಡುಗ ಅಂತ. ಸೊ ಈ ತರ ಬಗೆ ಬಗೆಯ ಹಾಡಿದೆ ಸರ್. ಟೀಸರ್ ಮಾತ್ರ ಅತ್ಯದ್ಭುತವಾಗಿ ಬಂದಿದೆ. ಸೊ ಟ್ರೈಲರ್, ಸಾಂಗ್ಸ್ ಇದೆಲ್ಲ ಯಾವಾಗ ರಿಲೀಸ್ ಆಗುತ್ತೆ, ಹಾಗೆ ಸಿನಿಮಾ ಕೂಡ ಯಾವಾಗ ನಾವು ತೆರೆ ಮೇಲೆ ನೋಡ್ಬೋದು? ಈಗ ಅದೇ ನಮ್ಮ ಈ ಕಣಕಿಯಿಂದ ಟೀಸರ್ ಇಂದ ನಾವು ಮುಂದುವರಿತಿದ್ವಿ. 26ನೇ ತಾರೀಕಿಂದ ಅನ್ಕೋತೀವಿ, ಅಂದ್ರೆ ಒಂದು ವಾರ ನಂತರ ನಾವು ಒಂದೊಂದೇ ಹಾಡುಗಳನ್ನ ಬಿಡ್ತೀವಿ. ಟ್ರೇಲರ್ನ ನಾವು ಸಿನಿಮಾ ಬಿಡುಗಡೆ ಒಂದು 10 ದಿನ ಮೊದಲು, ಅಂದ್ರೆ ನಾವು ಈ ಹೊತ್ತಿಗೆ ನಮ್ಗೆ ಸಿನಿಮಾನ ಏಪ್ರಿಲ್ ಕೊನೆ ವಾರದಲ್ಲಿ ಬಿಡುಗಡೆ ಮಾಡ್ಬೋದು ಅಂತ ಅನ್ಕೊಳ್ತೀವಿ. ಸೊ ಹಂಗಾಗಿ ಆ ಹೊತ್ತಿಗೆ ಒಂದೊಂದನ್ನೇ ವಿಜಯ ಹೇಳ್ತೀವಿ. ಓಕೆ ಸರ್, ಸಿನಿಮಾ ತಂಡಕ್ಕೆ ಒಳ್ಳೆದಾಗ್ಲಿ ಅಂತ ನಮ್ಮ ಅಶ್ವವೇಗ ತಂಡದಿಂದ ಹಾರೈಸ್ತೀವಿ ಸರ್. ತುಂಬಾ ಅಂದ್ರೆ ಒಂದು ಹೊಸ ತಂಡಕ್ಕೆ ಈ ತರದ ಮಾತುಗಳ ಮೂಲಕ ಬಂದು ಹಾರೈಸೋದ್ರ ಮೂಲಕ, ಹಿಂಗೆ ಅವರ ಮಾತುಗಳನ್ನ ಸುಮಾರು ಮಂದಿಗೆ ಮುಟ್ಟಿಸೋದ್ರ ಮೂಲಕ ನಮ್ಮ ಜೊತೆಯಾಗಿ ನಿಂತಿರುವ ಅಶ್ವವೇಗ ನ್ಯೂಸ್ಗೆ ದೊಡ್ಡ ನನ್ನಿ ಹೇಳ್ತೀನಿ. ನನ್ನ ಮತ್ತು ನನ್ನ ತಂಡ ನಿಮ್ಗೆ ಯಾವಾಗ್ಲೂ ಇಷ್ಟ. ಥ್ಯಾಂಕ್ ಯು ಸರ್.